ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ರಾಮನಗರದ ಬಿಡದಿ ಬಳಿ ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ದಿವಂಗತ ಮುತ್ತಪ್ಪ ರೈ ಅವರ ಎರಡನೆಯ ಪುತ್ರ ರಿಕ್ಕಿ ರೈ ಅವರನ್ನು ಹತ್ಯೆ ಮಾಡುವ ಪ್ರಯತ್ನ ಮಾಡಿದ ಹಾಗೂ ಶೂಟ್ ಮಾಡಿದ ಆರೋಪಿತರನ್ನು ಕೂಡಲೇ ಪತ್ತೆ ಹಚ್ಚಿ ಘಟನೆಗೆ ಕಾರಣರಾದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯಿಸಿ ಇಂದು ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಜೈ ಕರ್ನಾಟಕ ಜಿಲ್ಲಾಧ್ಯಕ್ಷರಾದ ಸುಧೀರ್ ಮುದೋಳ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಬಂಧಿಸಿ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಕನ್ನಡದ ಕಂದಾನಿ ರಿಕ್ಕಿ ರೈ ಮೇಲೆ ಹಲ್ಲೆ ಮಾಡಿದ ಹಂತಕರನ್ನು ಬಂಧಿಸಿ 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 ಬಂಧಿಸಿ. ಕನ್ನಡದ ಕಂದಾನಿ ರಿಕ್ಕಿ ರೈ ಅವರ ಮೇಲೆ ಹಲ್ಲೆ ಮಾಡಿದ ಹಂತಕರನ್ನು ಬಂಧಿಸಿ 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 ಬಂಧಿಸಿ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಜೈ ಕರ್ನಾಟಕ ಸಂಘಟನೆ ಯಾತಕ್ಕೆ, ಜೈ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ಮುತ್ತಪ್ಪ ರೈ ಅವರಿಗೆ, ರಿಕ್ಕಿ ರೈ ಅವರಿಗೆ, ರಿಕ್ಕಿ ರೈ ಅವರಿಗೆ, ಜೈ ಕರ್ನಾಟಕ ಸಂಘಟನೆ ಹೋರಾಟಕ್ಕೆ ಬೇಕು ಬೇಕು ನ್ಯಾಯ ಬೇಕು 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 ನ್ಯಾಯ ಬೇಕು. ರಿಕ್ಕಿ ರೈ ಅವರನ್ನು ಹತ್ಯೆ ಮಾಡಲು ಪ್ರಯತ್ನಿಸಿದ ಆರೋಪಿತರನ್ನು ಎನ್ಕೌಂಟರ್ ಮಾಡಿ ಮಾಡಲೇಬೇಕು ಮಾಡಲೇಬೇಕು. ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಜೈ ಕರ್ನಾಟಕ ಸಂಘಟನೆ ಹೋರಾಟಕ್ಕೆ, ಜೈ ಕರ್ನಾಟಕ ಸಂಘಟನೆ ಹೋರಾಟಕ್ಕೆ. ನಮಸ್ಕಾರ. ಶುಕ್ರವಾರ ತಡರಾತ್ರಿ ರಾತ್ರಿ 1 ಗಂಟೆಗೆ ಬಿಡದಿಯ ಗ್ರಾಮದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರ ಮುತ್ತಪ್ಪ ರೈಯ ದಿವಂಗತ ಮುತ್ತಪ್ಪ ರೈ ಅಣ್ಣನವರ ಕಿರಿಯ ಪುತ್ರರ ಮೇಲೆ ಯಾರೋ ಹಂತಕರು ಗುಂಡಿನ ದಾಳಿ ಮಾಡಿದ್ದಾರೆ. ಅದರ ಸಲುವಾಗಿ ಇವತ್ತು ಜೈ ಕರ್ನಾಟಕ ಸಂಘಟನೆಯಿಂದ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಗೃಹ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದು ಧಾರವಾಡ ಜಿಲ್ಲಾ ಅಧಿಕಾರಿಗಳ ಮುಖಾಂತರವಾಗಿ. ಮನವಿ ಏನಂತಂದ್ರೆ, ಇವತ್ತು ಮುತ್ತಪ್ಪ ರೈ ಅವರು ಕರ್ನಾಟಕದ 31 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ದಿವಂಗತ ಮುತ್ತಪ್ಪಣ್ಣವರು ಈ ಸಂಘಟನೆಯನ್ನ ಯಾಕೆ ಕಟ್ಟಿದ್ದಾರೆ ಅಂದ್ರೆ, ಜನಕ್ಕೊಂದು ಒಳ್ಳೆಯ ಕೆಲಸ ಮಾಡಬೇಕು, ಜನರಿಗೆ ಯಾರಿಗೆ ಅನ್ಯಾಯ ಆಗುತ್ತೋ ಆ ಅನ್ಯಾಯನ ಎತ್ತಿ ಹಿಡಿಬೇಕಂತ ಹೇಳಿ ಮಾಡಿದ್ದಾರೆ. ಅಂತ ಮಹಾನ್ ವ್ಯಕ್ತಿಯ ಕಿರಿಯ ಮಗರಾದಂತ ರಿಕ್ಕಿ ರೈ ಅವರನ್ನ ಯಾರೋ ಗೊತ್ತಿಲ್ಲದವರು ಹಂತಕರು ಅವರನ್ನ ವಾಚ್ ಮಾಡಿ ತಡರಾತ್ರಿ ಶುಕ್ರವಾರ ರಾತ್ರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರಿಗೆ ಮಣಿಪಾಲ್ ಹಾಸ್ಪಿಟಲ್ ಅವರು ಇವಾಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರದವರಿಗೆ ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಏನಂತಂದ್ರೆ, ಯಾರು ಹಂತಕರಿದಾರ ಅವ್ರನ್ನ ಕೂಡಲೇ ಬಂಧನ ಮಾಡಬೇಕು, ಮತ್ತೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಗಲ್ಲು ಶಿಕ್ಷೆ ಆಗ್ಬೇಕಂತ ಕೇಳ್ಕೊತಾ ಇದ್ದೀವಿ. ಮತ್ತು ಅದರ ಜೊತೆಗೆ ಮುಂಬರುವ ದಿನದಲ್ಲಿ ರಿಕ್ಕಿ ರೈ ಅವರಿಗೆ, ನಮ್ಮ ಸಂಸ್ಥಾಪಕ ಅಧ್ಯಕ್ಷರ ಮಗರಾದಂತ ರಿಕ್ಕಿ ರೈ ಅವರಿಗೆ ಬಿಗಿ ಬಂದೋಬಸ್ತ್ ಕೊಡ್ಬೇಕಂತ ಹೇಳಿ ಪೊಲೀಸ್ ಇಲಾಖೆಗೆ ಕೇಳ್ಕೊತಾ ಇದ್ದೇವೆ. ಮತ್ತು ಹೇಳ್ಬೇಕಂದ್ರೆ, ಕರ್ನಾಟಕದ ಪೊಲೀಸ್ ಇಲಾಖೆ ದಕ್ಷ ಇಲಾಖೆ, ಆ ಇಲಾಖೆಯವರು ಈ ಕೇಸನ್ನ ತಡ ಮಾಡದೆ ಇರ್ತಕ್ಕಂತ ಆರೋಪಿಗಳನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆಗೆ ಗುರಿ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸುಧೀರ್ ಮುದೋಳ್, ಜೈ ಕನ್ನಡ ಸಂಘಟನೆ, ಧಾರವಾಡ ಜಿಲ್ಲಾಧ್ಯಕ್ಷ. ಪ್ರಕರಣ ಆಸ್ತಿಗೋಸ್ಕರ ಆಗಿದೆ ಅಂತ ಕೇಳಿ ಬರ್ತಾ ಇದೆ. ಆಸ್ತಿಗೋಸ್ಕರ ಆಗಿತ್ತಂತೆ ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಆಗಿದ್ದೇನೆಂದ್ರೆ, ಹಂತಕರಂತೂ ಹತ್ಯೆ ಮಾಡ್ಬೇಕಂತ ವಿಚಾರ ಮಾಡಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯ ಸಮಿತಿಯವರೆಲ್ಲ ವಿಚಾರ ಮಾಡಿಕೊಂಡು ಇವತ್ತು ನಾವು ಈ ಧಾರವಾಡದ ಜಿಲ್ಲಾಧಿಕಾರಿಗೆ ಒಂದು ಮನವಿ ಮಾಡ್ತಾ ಇದ್ದೇವೆ. ಅದೇ ರೀತಿ 31 ಜಿಲ್ಲೆಯಲ್ಲೂ ನಾವು ಈ ಹೋರಾಟವನ್ನ ಮಾಡಿ ಎಲ್ಲರಿಗೂ ಮನವಿ ಕೊಟ್ಟು ಇರ್ತಕ್ಕಂಥ ಹಂತಕರನ್ನ ಪತ್ತೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಏನು ಕರ್ನಾಟಕ ರಾಜ್ಯದ ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಮುತ್ತಪ್ಪ ರೈ ಅವರ ಮಗ ರಿಕ್ಕಿ ರೈ ಅವರ ಮೇಲೆ ಹಂತಕರು ಗುಂಡಿನ ದಾಳಿಯನ್ನ ನಡೆಸಿ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಘಟನೆಯನ್ನ ಖಂಡಿಸಿ ಇವತ್ತು ಜೈ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕದ ವತಿಯಿಂದ
ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಈ ಘಟನೆಗೆ ಕಾರಣರಾದವರ ವಿರುದ್ಧ ಈಗಾಗಲೇ ಅವರ ಚಾಲಕ ಬಸವರಾಜು ಅನ್ನೋರು ದೂರು ಕೊಟ್ಟಿದ್ದಾರೆ. ಇನ್ನೂ ಕೂಡ ಅವರು ಆರೋಪಿಗಳನ್ನ ಬಂಧಿಸಿಲ್ಲ. ಅದ್ರ ಜೊತೆಗೆ ಶೂಟೌಟ್ ಮಾಡಿರ್ತಕ್ಕಂಥವ್ರು ಒಬ್ರು ಅಂತೂ ಆಗಿರಂಗಿಲ್ಲ. ನಮಗನ್ಸುತ್ತೆ 3-4 ಜನ ಇದಾರೆ ಅವ್ರು ಶೂಟೌಟ್ ಮಾಡಕ್ ಬಂದವ್ರು ಅಂತ ಅನ್ಸುತ್ತೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಶೂಟೌಟ್ ಮಾಡಿದವ್ರನ್ನ ಏನು ಪೊಲೀಸ್ ಇಲಾಖೆಯವರು ಮತ್ತು ಮುಖ್ಯವಾಗಿ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಅವ್ರನ್ನ ಎನ್ಕೌಂಟರ್ ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ ಐತಿ. ಮತ್ತು ಏನು ಈ 4 ಜನಗಳ ಮೇಲೆ FIR ಆಗಿದೆ, ಅವ್ರ ಮೇಲೆ ಕಠಿಣ ಕಾನೂನು ಶಿಕ್ಷೆಯನ್ನ ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು. ಹಾಗೂ ರಿಕ್ಕಿ ರಾಯ್ ಅವರಿಗೆ ಸೂಕ್ತ ಪೊಲೀಸ್ ಭದ್ರತೆಯನ್ನು ಒದಗಿಸ್ಬೇಕು. ಒಂದು ವಿಚಾರ ಮಾಡೋದಾದ್ರೆ ಇನ್ನೊಂದು ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅವ್ರು ಇವತ್ತು ಇರ್ತಿರ್ಲಿಲ್ಲ ಈ ಭೂಮಿ ಮೇಲೆ. 100,000 ಕೋಟಿ ರೂಪಾಯಿ ಒಡೆಯ ಅವ್ರು. ಆದ್ರೂ ಕೂಡ ಇಂಥ ಘಟನೆ ಆಗೈತೆ ಅಂತಂದ್ರ ಅದಕ್ಕೆ ಅವ್ರಿಗೆ ಗೊತ್ತಿದ್ದವ್ರು, ಅವ್ರ ಬೇಕಾದವರು, ಅವ್ರವ್ರ ಬಳಗದಲ್ಲೇ ಆಗೈತದು. ಅವ್ರ ಮೇಲೆ FIR ಕೂಡ ಆಗೈತಿ. ಅದಕ್ಕೋಸ್ಕರ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾವು ಜೈ ಕರ್ನಾಟಕ ಸಂಘಟನೆಯಿಂದ ಒತ್ತಾಯ ಪಡಿಸ್ತೀವಿ. ಲಕ್ಷ್ಮಣ್ ದೊಡ್ಡಮನಿ, ಜೈ ಕರ್ನಾಟಕ ಸಂಘಟನೆ ಜಿಲ್ಲಾ ಗೌರವಾಧ್ಯಕ್ಷ.